ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಈ ದಿನವೆಲ್ಲ ಅನಾರೋಗ್ಯದಿಂದ ತುಂಬ ಬಳಲಿದೆಯಾ. ಆದರೆ ಇದೇನು ದೊಡ್ಡ ತೊಂದರೆ ಅಥವಾ ದೊಡ್ಡದೇನು ಬಂದು ಬಿಟ್ಟಿತ್ತು ಅನ್ನೋ ಭಾವನೆ ಬೇಡ. ಶೀತದ್ದು ಯಾವ ತೊಂದರೆಯೂ ಇಲ್ಲದೆ ಆರಾಮಾಗುತ್ತದೆ, ಚಿಂತೆ ಮಾಡಬೇಡ. ಹಾಗೆಯೇ ಒಂದು ಮಾತನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊ. ಯಾವುದೇ ವಿಚಾರವಾಗಲಿ, ನಿನಗೆ ಗೊತ್ತಿಲ್ಲದ ವಿಚಾರವನ್ನು ನೀನು ಸುಮ್ಮನೆ ಇರು. ಮಾತನಾಡಿ ಅವಮಾನ ಮಾಡಿಸಿಕೊಳ್ಳಬೇಡ. ಇವತ್ತು ಹಾಗೆ ಆಯ್ತಲ್ಲ, ನಿನಗೆ ಆ ವಿಚಾರವೇ ಗೊತ್ತಿಲ್ಲ, ಆ ವಿಷಯವೇ ನಿನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಏನಾಯಿತು, ಗೊತ್ತಿಲ್ಲದ ವಿಚಾರವನ್ನು ಚರ್ಚೆ ಮಾಡ್ತಾ ಹೋದ ಹಾಗೆ ನಿನಗೆ ಅವಮಾನ ಆಯಿತ ಹೊರತು ಬೇರೆ ಏನನ್ನೂ ಆಗಲ್ಲ. ಅದಕ್ಕಾಗಿ ಯಾವ ವಿಚಾರವನ್ನು ಮಾಡುವಾಗಲೂ 100 ಸಲ ಯೋಚನೆ ಮಾಡು, ಸರಿನಾ? ಇದು ನಿನಗೊಂದೇ ಅಂತಲ್ಲ ಕಂದ, ತುಂಬ ಜನ ಹಾಗೆ ಮಾಡುತ್ತಾರೆ. ಗೊತ್ತಿಲ್ಲದ ವಿಚಾರಕ್ಕೆ ಕೈ ಹಾಕಿದರೆ ಹೀಗೆ ಆಗೋದು. ಸರಿ, ಯೋಚನೆ ಮಾಡಬೇಡ, ಮುಂದಿನದೆಲ್ಲವೂ ಸರಿಯಾಗುತ್ತದೆ. ಆದರೆ ಈಗ ಅವಮಾನ ಆಯಿತು ಅನ್ನೋದು ಚಿಂತೆ ಮಾಡಬೇಡ. ಯಾಕಂದರೆ ಇಲ್ಲಿ ಅವಮಾನ ಆಗಿದೆ ಹೊರತು ನಿನಗೆ ಯಾವ ತೊಂದರೆಯೂ ಆಗಿಲ್ಲ. ಇರಲಿ, ಚಿಕ್ಕವನು ಅಂತ ಎಲ್ಲರೂ ಸುಧಾರಿಸಿಕೊಂಡಿದ್ದಾರೆ. ನಾಳೆ ಕಾರ್ತಿಕ ಮಾಸದ ಕೊನೆಯ ದಿನ, ಅಮಾವಾಸ್ಯೆ ಕೂಡ. ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಮಾಡಿಕೊ. ನಾಳೆ ಒಂದು ದಿನ ಗಾಡಿ ಓಡಿಸೋದನ್ನು ಸಮಾಧಾನದಿಂದ ಓಡಿಸು. ಮನೆಯಲ್ಲಿ ಯಾವುದೇ ರೀತಿ ಜೋರು ಮಾಡೋದಾಗಲಿ ಅಥವಾ ಮನೆಯವರಿಗೆಲ್ಲ ಸಿಟ್ಟು ಮಾಡೋದನ್ನಾಗಲಿ ಮಾಡಬೇಡ. ನೀನು ಇವತ್ತು ಯಾವ ಕೆಲಸಕ್ಕೆ ಕೈ ಹಾಕಿದೆಯಲ್ಲ, ಅದು ಸದ್ಯದರಲ್ಲೇ ಸಂಪೂರ್ಣವಾಗುತ್ತದೆ. ಯೋಚನೆ ಮಾಡಬೇಡ. ನಾನಿದ್ದೇನೆ, ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ಆದರೆ ಒಂದು ಮಾತು ಲಕ್ಷ್ಯವಹಿಸು ಮಾಡು. ಯಾವ ಮಾತು? ಯಾರಿಗೋಸ್ಕರ ನೀನು ಇದನ್ನು ಮಾಡ್ತಾ ಇದೆಯೋ ಅವರು ನಿನಗಾಗಿ ಇದ್ದಾರೆ, ನಿನ್ನ ಜೊತೆಗಿದ್ದಾರೆ, ನಿನ್ನ ಎಲ್ಲ ಕಷ್ಟ ನೋವುಗಳಿಗೂ ಇದ್ದಾರೆ. ಯೋಚನೆ ಮಾಡಬೇಡ. ಹಾಗೆಯೇ ನಾಳೆ ಮನೆಗೆ ಒಂದು ದೃಷ್ಟಿ ನಿವಾಳಿಸಿ ಹಾಕು. ಹಾಗೆಯೇ ಮನೆಯಲ್ಲಿದ್ದ ಚಿಕ್ಕ ಮಕ್ಕಳಿಗೂ ಓಕಳಿಯನ್ನು ತೆಗೆಸಿ ಅಮಾವಾಸ್ಯೆ ದೃಷ್ಟಿಯನ್ನು ತೆಗೆಸ್ಕೋಕಂದ. ಎಲ್ಲ ಒಳ್ಳೆ ರೀತಿಯಿಂದಲೇ ಆಗ್ತಾಯಿದೆ. ಮತ್ತೊಂದು ವಿಷಯ, ಈ ವಿಷಯ ಮಾತನಾಡಲೆಂದೇ ಬಂದಿದ್ದೇನೆ. ಯಾವ ವಿಚಾರಕ್ಕಾಗಿ ಇನ್ನೊಬ್ಬರ ಸಹಾಯ ಬೇಡ್ತಾ ಇದೆಯೋ ಆ ಸಹಾಯ ನಿನಗೆ ಸಿಕ್ಕೇ ಸಿಗುತ್ತದೆ. ಚಿಂತೆ ಮಾಡಬೇಡ. ಬಾಯಿ ಬಿಟ್ಟು ಮಾತನಾಡಿದರೆ ಎಲ್ಲ ಸಹಾಯನೂ ಸಿಕ್ಕೇ ಸಿಕ್ಕುತ್ತದೆ. ಅದು ಒಬ್ಬರು ಸಾಯಿ ಭಕ್ತರೇ ಬಂದು ಈ ಕೆಲಸವನ್ನು ಮುಗಿಸುತ್ತಾರೆ. ಆದರೆ ಯೋಚನೆ ಮಾಡಿ, ಒಂದೊಂದು ಹಂತಕ್ಕೂ ಒಂದೊಂದು ರೀತಿಯಲ್ಲೂ ಅದು ಏನಾಗಬೇಕು ಅದನ್ನೇ ಮಾಡು. ಚಿಂತೆ ಮಾಡಬೇಡ. ಹಾಗೆ ನಾಳೆ ಒಂದು ದಿನ ಮನೆಯಲ್ಲಿ ಸಮಾಧಾನದಿಂದ ಇರುವಂಥ ವ್ಯವಸ್ಥೆ ಮಾಡಿಕೊ, ಸರಿನಾ? ಯೋಚನೆ ಮಾಡಬೇಡ. ಇಂದು ನಿನ್ನ ಜೊತೆಗೆ ಇರುತ್ತೇನೆ.